ಬಾಗಿಲು ಸಂತ್ರಸ್ತರಿಗೆ ಇವತ್ತೇ ಸಿಗುತ್ತಾ ಸೂರು. ಮನೆ ಹಂಚಿಕೆಗೆ ಸರ್ಕಾರದಿಂದ ಪ್ಲಾನ್ ಏನೋ ಆಗ್ತಾ ಇದೆ. ವಸತಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದಾಖಲೆ ಪರಿಶೀಲನೆಯಾಗಿದ್ದು 26 ಜನರು ಅರ್ಹರು ಅನ್ನೋದು ಗೊತ್ತಾಗ್ತಾ ಇದೆ. 161 ಮನೆ ಡೆಮಾಲಿಷ್ ಆಗಿದೆ. ಎಲ್ಲರ ದಾಖಲೆಯನ್ನ ನೋಡಬೇಕು, ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಕಂಡೀಷನ್ ಅನ್ನ ಹಾಕಿ ಮನೆಯನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಜಮೀರ್ ಅವರು. ವಲಸಿಗರಿಗೆ ಯಾವುದೇ ಕಾರಣಕ್ಕೂ ಮನೆಯನ್ನ ಕೊಡೋದಿಲ್ಲ, ಸ್ಥಳೀಯರಿಗೆ ಮಾತ್ರ ಮನೆಯನ್ನ ಹಂಚಿಕೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸಚಿವರು. ಸಿಎಂ ಈಗಾಗಲೇ ಮೀಟಿಂಗ್ ಮಾಡಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿಯವರೆಗೂ 26 ಜನರಿಗೆ ಇವತ್ತೇ ಮನೆ ಕೊಡಬಹುದು ಅಂತ ಹೇಳಿ ಜಮೀರ್ ಅವರು ಹೇಳ್ತಾ ಇದ್ದಾರೆ. ಅಕ್ರಮ ವಲಸಿಗರು ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸರ್ಕಾರ ಈ ಒಂದು ಮುಜುಗರದಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಹರಸಾಹಸವನ್ನ ಕೂಡ ಪಡ್ತಾ ಇದೆ. ಹಾಗಾಗಿ ಪ್ರತಿಯೊಂದು ದಾಖಲೆಯನ್ನ ಪರಿಶೀಲನೆ ಮಾಡಿ 26 ಜನರು ಅರ್ಹರು ಅಂತ ಹೇಳ್ತಾ ಇದೆ.